ಝಲಿ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ನಾನು ರೇಖಾ ಝನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಫ್ರೆಂಡ್ಸ್. ಈಗ ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ನ್ಯೂ ತೃಪ್ತಿ ನಾಟಿ ಮನೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ತುಂಬ ವೆರೈಟೀಸ್ ಇದೆ, ಕಂಪ್ಲೀಟ್ ಫುಲ್ ಆ್ಯಂಡ್ ಫುಲ್ ನಾಟಿ ಸ್ಟೈಲು. ಸೊ ಇಲ್ಲಿ ಹೇಗಿದೆ ಅಂತ ವೆರೈಟೀಸ್ ನೋಡೋಣ ಫ್ರೆಂಡ್ಸ್. ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಕಾಂಬೋಸ್ ಕೂಡ ನೋಡ್ಬೋದು ನಾವು. ನೋಡಿ, ಮಿನಿ ಕಾಂಬೋ ಮತ್ತು ಚಿಕನ್ ಊಟ, ಮಟನ್ ಊಟ, ಸೊ ಈ ಥರ ಕಾಂಬೋಸ್ ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಏನೆಲ್ಲ ವೆರೈಟೀಸ್ಗಳು ಇದೆ ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸ್ ಹೇಗಿದೆ, ಒಂದು ವಿಲೇಜ್ ಫೀಲ್ ಕೊಡುತ್ತಲ್ಲ. ಸೊ ಎಸ್ ಫ್ರೆಂಡ್ಸ್, ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ನ್ಯೂ ತೃಪ್ತಿ ನಾಟಿ ಮನೆ ಅಂತ. ಸೊ ಇಲ್ಲಿರೋ ವೆರೈಟೀಸ್ ಏನು ಅಂತ ಹೇಳಿಬಿಟ್ಟು ಈಗ ಅವ್ರನ್ನೇ ಕೇಳೋಣ ಫ್ರೆಂಡ್ಸ್, ಬನ್ನಿ. ಎಸ್ ಸರ್, ಅದೇನು ಸರ್? ಓಕೆ ಓಕೆ, ಚಿಕನ್ ಚಿಲ್ಲಿ ಚಿಕನಾ? ಓಕೆ ಓಕೆ ಓಕೆ, ಚಿಕನ್ ಚಾಪ್ಸ್. ಓಕೆ, ಬೋಟಿ ಗೊಜ್ಜು ಇದು. ಓಕೆ, ಬೋಟಿ ಗೊಜ್ಜು. ಹಾಂ, ಆಲ್ಮೋಸ್ಟ್ ಗ್ರೇವಿ. ಕೈಮಾ ಎಲ್ಲ ಖಾಲಿ ಆಗಿದೆ. ಕೈಮಾ, ಓಕೆ, ಕೈಮಾಸ್. ಓಕೆ ಸರಿ. ಆಮೇಲೆ ಬೇರೆ ಏನೆಲ್ಲ ಇದೆ ಸರ್? ಹಾಂ, ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಖಾಲಿ ಆಗಿದೆ, ಮಟನ್ ಬಿರಿಯಾನಿ ಇದೆ, ಕಬಾಬ್ ಇದೆ. ಕಬಾಬು ಬಿರಿಯಾನಿ ನೋಡ್ಬೋದಾ? ಓಕೆ, ಬನ್ನಿ. ಓಕೆ, ಏನು ಬಿರಿಯಾನಿ ಸರ್ ಇದು? ಚಿಕನ್ ಬಿರಿಯಾನಿ ಇದೆ. ಚಿಕನ್ ಬಿರಿಯಾನಿ, ಹೌದು. ಓಕೆ ಓಕೆ ಫ್ರೆಂಡ್ಸ್, ಇದು ಬರೀ ಬೋಟಿ ಫ್ರೈ ಅಲ್ಲ, ಎಗ್ ಬೋಟಿ ಫ್ರೈ. ಸೊ ನೋಡ್ಬೋದು ಎಗ್ಗು. ಎಸ್ ಫ್ರೆಂಡ್ಸ್, ಆರ್ಡ್ರ್ ಮಾಡಿರೋ ಫುಡ್ಡು ರೆಡಿ. ಬನ್ನಿ ಫ್ರೆಂಡ್ಸ್, ಈಗ ಊಟ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಹೋಟೆಲ್ ಏನಿದೆ ನ್ಯೂ ತೃಪ್ತಿ ನಾಟಿ ಮನೆ ಅಂತ ಹೇಳಿಬಿಟ್ಟು, ಇಲ್ಲಿರೋ ಈ ಒಂದು ಸ್ಪೆಷಲ್ ಐಟಮ್ ಬಂದು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನೆಲ್ಲ ಬಂದು ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡ್ಬೋದು ಫ್ರೆಂಡ್ಸ್. ಇಡ್ಲಿ, ತಟ್ಟೆ ಇಡ್ಲಿ. ಸೊ ನೋಡಿ, ತಟ್ಟೆ ಇಡ್ಲಿ ಮತ್ತು ಬಂದು ನೋಡ್ಬೋದು ಇದು ಬೋಟಿ ಗೊಜ್ಜು.
ಈ ಬೋಟಿ ಗೊಜ್ಜು ಮತ್ತು ಬಂದು ಅದ್ರಿಗೆ ಈ ಒಂದು ಇಲ್ಲಿ ನೋಡಿ ಗ್ರೇವೀಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಗ್ರೇವಿ ಮತ್ತು ಬಿರಿಯಾನಿ. ಸೊ ಬಿರಿಯಾನಿ ನೋಡ್ಬೋದು ಫ್ರೆಂಡ್ಸ್, ಬಿರಿಯಾನಿ ಮತ್ತು ಈ ಒಂದು ಪೀಸಸ್ಸು ಎಲ್ಲ ನೋಡ್ಬೋದು. ಇದಕ್ಕೆ ಕೂಡ ಬಂದು ನೋಡಿ ಒಂದು ಗ್ರೇವಿ ಮತ್ತು ಮೊಸರು ಬಜ್ಜಿ. ಸೊ ಈ ಒಂದು ಬಿರಿಯಾನಿಗೆ ಇದನ್ನು ಕೊಟ್ಟಿದ್ದಾರೆ. ಮತ್ತು ಕಬಾಬು, ಕಬಾಬು ಬಿಸಿ ಇದೆ, ಕಬಾಬ್ ಮತ್ತು ಒಂದು ಸ್ವಲ್ಪ ಸಾಲಡು, ಈರುಳ್ಳಿ, ನಿಂಬೆಹಣ್ಣು. ಸೊ ಇದೆಲ್ಲ ಕೂಡ ಬಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಒಂದು ತಟ್ಟೆ ಇಡ್ಲಿಗೆ ಬಂದು ಈ ಬೋಟಿ ಗೊಜ್ಜಿ. ಸ್ಮೆಲ್ಲು ಘಮ 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 ಅಂತಿದೆ ಫ್ರೆಂಡ್ಸ್. ಈಗಲೇ ಇನ್ನೂ ತಿಂದೇ ಇಲ್ಲ. ಓಕೆ, ಬೋಟಿ ಗೊಜ್ಜಿ, ಬೋಟಿ ಟ್ರೈ ಮಾಡೋಣ ಹೇಗಿದೆ ಅಂತ. ಸೊ ಬೋಟಿ ನೋಡ್ಬೋದು, ಎಲ್ಲ ಟೈಪ್ಸು ಬೋಟೀಸು ವೆರೈಟೀಸು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಏನು ಟೇಸ್ಟ್ ಇದು. ಫ್ರೆಂಡ್ಸ್ ಇಲ್ಲಿ ನೋಡಿ ಬೋಟಿಯಲ್ಲಿ ಬಂದು ಚರ್ಬಿ ನೋಡ್ಬೋದು. ಸೊ ಬೋಟಿಯಲ್ಲಿ ಚರ್ಬಿ ಸಮೇತ ತಿಂದರೆ ಇದ್ದಿದ್ದು ಟೇಸ್ಟು. ಟೇಸ್ಟ್ ಅಂತೂ ಯಾವುದು ಕೂಡ ಇವರು ಈ ಮಸಾಲೆ ರೆಡಿಮೇಡ್ ಮಸಾಲೆ ಬಂದು ಹಾಕಿರೋ ಥರ ಫೀಲ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಏನು ಹಾಕಿದ್ದಾರೆ ಈ ಒಂದು ಮಸಾಲೆ, ಸೊ ಅವರೇ ಓನಾಗಿ ಪ್ರಿಪೇರ್ ಮಾಡೋದು, ಅಂದರೆ ಓನ್ ರೆಸಿಪಿ ಥರ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಫುಲ್ಲು ಏನಿದು ನಾಟಿ ಸ್ಟೈಲ್ ಅಂತ ಹೇಳ್ತಾರೆ, ಕಂಪ್ಲೀಟಾಗಿ ನಾಟಿ ಶೈಲಿಯಲ್ಲೇ ಇದೆ. ಮತ್ತು ಈ ಒಂದು ಇಡ್ಲಿಗೆ ಆ ಒಂದು ಸೆಮಿ ಗ್ರೇವಿ ನೋಡಿ ಹೇಗೆ ಬಂದು ಮರ್ಜ್ ಆಗಿದೆ ನೋಡಿ. ಬಿಸಿ ಇಡ್ಲಿ, ಈ ಇಡ್ಲಿ ನೋಡ್ಬೋದು ಎಷ್ಟು ಮಲ್ಲಿಗೆ ಹೂ ಥರ ಇದೆ ಫ್ರೆಂಡ್ಸ್. ನೋಡಿ ತುಂಬ ಸಾಫ್ಟಾಗಿದೆ. ಇಲ್ಲಿ ನೋಡಿ ಅಂದರೆ ಅಷ್ಟು ಸಾಫ್ಟಾಗಿದೆ ಇಡ್ಲಿ. ಈ ಒಂದು ಇಡ್ಲಿಗೆ ಬೋಟಿ ಗೊಜ್ಜಿಗೆ ಅಂತೂ ತುಂಬ ಒಂಥರ ಟ್ರೆಡಿಷ್ನಲ್ ಆಗಿದೆ ಫ್ರೆಂಡ್ಸ್ ಈ ಒಂದು ಫುಡ್ಡು. ಖಾರ ಎಷ್ಟು ಬೇಕು ಖಾರ ಇದೆ, ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ ಬೋಟಿ ಗೊಜ್ಜಿಗೆ ಆ ಒಂದು ಖಾರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಬೋಟಿಗೆ. ಆ ಬೋಟಿಯಲ್ಲಿ ಅದು ಏನೆಲ್ಲ ಬರುತ್ತೋ ಪ್ರತಿಯೊಂದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಒಂದೊಂದು ಡಿಫ್ರೆಂಟ್ ವೆರೈಟೀಸ್ ಇದೆ ಇಲ್ಲಿ. ಫ್ರೆಂಡ್ಸ್ ಬೋಟಿ ತಿಂತಾ ಇರಬೇಕಂತ ಅನಿಸ್ತಾ ಇದೆ, ಅಷ್ಟೊಂದು ಟೇಸ್ಟಾಗಿದೆ. ಈಗ ಬಂದು ಬಿರಿಯಾನಿ ಟ್ರೈ ಮಾಡೋಣ ಫ್ರೆಂಡ್ಸ್ ಹೇಗಿದೆ ಅಂತ. ಡೈರೆಕ್ಟಾಗಿ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಬಿರಿಯಾನಿ ಫಸ್ಟು ಆ ಒಂದು ರೈಸ್ ಏನಿದೆ, ಅಕ್ಕಿ ತುಂಬ ಸಣ್ಣಕ್ಕಿದೆ ರೈಸು. ಎಷ್ಟು ಟೇಸ್ಟಾಗಿದೆ ಫ್ರೆಂಡ್ಸ್. ನಾನು ಎಂದೂ ಕಂಡಿಲ್ಲ ಈ ಒಂದು ರುಚಿನ. ಬಾಯಲ್ಲಿ ಇಟ್ಟಿದ ತಕ್ಷಣ
ಈ ಒಂದು ಏನಿದೆ ಬಿರಿಯಾನಿ ರೈಸು ಆ ಒಂದು ಮಸಾಲೆ ಅದ್ರ ಜೊತೆಗೆ ಆಯಿಲ್ ಕರೆಕ್ಟಾಗಿ ಮರ್ಜ್ ಆಗಿದೆ. ಫ್ರೆಂಡ್ಸ್ ಪೀಸಸ್ ನೋಡ್ಬೋದು ಅವ್ರು ಎಷ್ಟು ಪೀಸಸ್ ಇದೆ ಅಂತ. ಇಲ್ಲಿ ನೋಡಿ ಪೀಸಸ್ ಎಲ್ಲ ಎಷ್ಟು ಒಂದು ದೊಡ್ಡದಾಗಿದೆ ನೋಡಿ ಪೀಸಸ್ಸು. ಇಲ್ಲಿ ನೋಡಿ ಅದು ಮಾತ್ರ ಅಲ್ಲ, ಈ ಒಂದು ಬಿರಿಯಾನಿಯಲ್ಲಿ ನೋಡಿ ಇನ್ನೂ ಕೂಡ ಇದೆ ಪೀಸಸ್ಸು. ಅಷ್ಟೊಂದು ಸಫಿಷಿಯೆಂಟಾಗಿ ಹಾಕ್ತಾರೆ ಈ ಒಂದು ಬಿರಿಯಾನಿಯಲ್ಲಿ ಪೀಸಸ್ ಏನಿದೆ ಅದು. ಓಕೆ, ಪೀಸ್ ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ಎತ್ತಿದ ತಕ್ಷಣ ಪೀಸು ಇನ್ನೂ ಇಲ್ಲಿ ನೋಡಿ, ಇನ್ನೂ ನಾನು ತಿಂದೇ ಇಲ್ಲ. ಇಲ್ಲಿ ನೋಡಿ ಅದು ಬೆಂದಿರೋ ಆ ಒಂದು ಇದು ನೋಡಿ ಗೊತ್ತಾಗುತ್ತೆ, ಟೆಂಡರಿಯಾಗಿ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ. ಪೀಸು ತುಂಬ ರುಚಿಯಾಗಿದೆ ಫ್ರೆಂಡ್ಸ್. ಸೊ ಇದು ಹೇಗೆ, ಇದು ಡೈರೆಕ್ಟಾಗಿ ಅದರಲ್ಲೇ ಹಾಕಿ ಪ್ರಿಪೇರ್ ಮಾಡ್ತಾರಾ ಇಲ್ಲ ಹೇಗೆ ಅನ್ನೋದು ಗೊತ್ತಿಲ್ಲ. ಬಟ್ ವಾಟ್ ಎವರ್ ಪೀಸೇ ಅಷ್ಟು ಟೇಸ್ಟ್ ಕೊಡ್ತಾ ಇದೆ ನಮಗೆ. ಒಂದು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಈ ಬಿರಿಯಾನಿ ಜೊತೆಗೆ ಒಂದು ಸ್ವಲ್ಪ ಗ್ರೇವಿನ ಹಾಕ್ಕೊಂಡು ತಿಂದರೆ ಇದ್ದಿದ್ದು ಹೈಲೈಟ್, ರುಚಿಯಾಗಿದೆ ಫ್ರೆಂಡ್ಸ್. ನೆಕ್ಸ್ಟು ಕಬಾಬ್ ನೋಡೋಣ. ಕಬಾಬು ಬಿಸಿಯಾಗಿದೆ ಫ್ರೆಂಡ್ಸ್. ಪೀಸಸ್ ನೋಡ್ಬೋದು ಕಬಾಬಲ್ಲಿ ಎಲ್ಲ ಬಂದು ದೊಡ್ಡದಾಗಿಯೇ ಇಟ್ಟಿದ್ದಾರೆ ಫ್ರೆಂಡ್ಸ್. ಪೀಸಸ್ ಎಲ್ಲ ಬಿಗ್ ಸೈಜಲ್ಲಿ ಇದೆ. ಫ್ರೆಂಡ್ಸ್, ಈ ಕಬಾಬ್ ಏನಿದೆ ಮಸಾಲೆ ಬಂದು ನಾರ್ಮಲಾಗಿ ಯೂಶ್ವಲಾಗಿ ನಾವು ಬೇರೆ ಕಡೆ ಕಬಾಬ್ ತಿಂತೀವಲ್ಲ, ಸೊ ಆ ಥರ ಇಲ್ಲದೆ ಒಂದು ಸ್ವಲ್ಪ ನೀವು ಈ ಒಂದು ಕಬಾಬ್ನ ಡಿಫ್ರೆಂಟಾಗಿ ಫೀಲ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿದೆ. ಮತ್ತು ಕಬಾಬು ಕ್ರಿಸ್ಪಿನೆಸ್ ನೋಡ್ಬೋದು ನೀವು, ಕ್ರಿಸ್ಪಿ ಇದೆ ನೋಡಿ, ಕ್ರಿಸ್ಪಿಯಾಗಿದೆ ಕಬಾಬು. ಫ್ರೆಂಡ್ಸ್, ಇದ್ರ ಮೇಲೇನು ಒಂದು ಸ್ವಲ್ಪ ಮಸಾಲೆ ಹಾಕಿದ್ದಾರೆ ನೋಡಿ, ಇಲ್ಲಿ ಗೊತ್ತಾಗ್ಬೋದು. ಅಂದರೆ ಏನು ಮಸಾಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಬಂದು ಹಾಕಿದಾರಲ್ಲ, ಈ ಲಾಸ್ಟಲ್ಲಿ ಹಾಕಿರೋ ಈ ಒಂದು ಮಸಾಲೆ ಒಂದು ಸ್ವಲ್ಪ ನಮಗೆ ಸ್ಪೈಸಿ ಕೊಡುತ್ತೆ. ಒಂದು ಸ್ವಲ್ಪ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿಕೊಂಡು ಎಲ್ಲ ಒಂದು ನನ್ನ ಪ್ರಕಾರ ಒಂದು ಸಣ್ಣ ನೆಗೆಟಿವ್ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಕೂಡ ತುಂಬ ಹೈಲೈಟಾಗಿದೆ ಫುಡ್ಡು. ಮೇಯ್ನಾಗಿ ಬೇಕಾಗಿರೋದು ಆ ಒಂದು ಟೇಸ್ಟ್ ಏನಿದೆ, ಆ ಟೇಸ್ಟ್ ಇದೆ. ಮತ್ತು ಆ ಒಂದು ಏನು ಮಸಾಲೆ ಇಂಗ್ರೀಡಿಯೆಂಟ್ಸು, ರೆಸಿಪಿ, ಇದು ಎಲ್ಲ ಒಂದು ಕೂಡ ಬಂದು ಅವ್ರದ್ದೇ ಆದಂಥ ಓನ್, ಸೊ ಡಿಫ್ರೆಂಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಅಥೆಂಟಿಕ್ಕಾಗಿ ಇದೆ ಆ ಒಂದು ಟೇಸ್ಟ್ ವೈಸು. ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಎಸ್ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ಹೋಟೆಲ್ ಏನಿದೆ ನ್ಯೂ ತೃಪ್ತಿ ನಾಟಿ ಮನೆ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಏನೆಲ್ಲ ಫುಡ್ ವೆರೈಟೀಸ್ನ ನಾನು ಟ್ರೈ ಮಾಡಿ ರಿವ್ಯೂ ಕೊಟ್ಟಿದ್ದೀನಿ ಅಂತ ನೋಡಿದ್ರಿ ಫ್ರೆಂಡ್ಸ್. ಎಲ್ಲ ಫುಡ್ ಕೂಡ ಬಂದು ತುಂಬ ಅಂದರೆ ತುಂಬ ಡೆಲಿಷಿಯಸ್ ಆಗಿದೆ, ಅದ್ಭುತವಾಗಿದೆ. ಸೊ ನೀವು ಕೂಡ ಬಂದು ಇಲ್ಲಿ ಬಂದು ಟ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನಾನು ರೇಖಾ ಜನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.